ಮೊದಲನೇ ದಿನ ನನ್ನ ಲೈಫಲ್ಲಿ ಸಂತೋಷ ಬರೋದಿದೆ. ಇವತ್ ನನ್ಗೆ ಏನ್ ಬೇಕೋ ಅದನ್ನ ಮಾಡ್ಕೊಂಡು ತಿನ್ಬೇಕು ಹಂಗಂತ ಅನ್ಕೊಂಡು ಅವಳು ಕಿಚನ್ ಒಳಗಡೆ ಹೋಗಿ ನೋಡ್ತಾಳೆ. ಅಲ್ಲಿ ಹೋಗಿ ಅವಳು ಶಾಕ್ ಆಗ್ಬಿಡ್ತಾಳೆ. ಅಲ್ಲಿ ನೋಡಿದ್ರೆ ಒಂದು ಸ್ಟವ್ ಇರೋದಿಲ್ಲ. ಅರೇ ಏನ್ ಮಾಡೋದು ಹೆಂಗ್ ಮಾಡೋದು ಅಂತ ಯೋಚನೆ ಮಾಡ್ತಾಳೆ. ಆಹಾ ಇವ್ರೇನ್ ಅನ್ಕೊಂಡಿದ್ದಾರೆ, ಇಲ್ಲಿ ಗ್ಯಾಸ್ ಇಲ್ಲ ಅಂದ್ರೆ ನನ್ ಕೈಯಲ್ಲಿ ಅಡ್ಗೆ ಮಾಡಕ್ಕಾಗೋದಿಲ್ಲ ಅಂತ ಅನ್ಕೊಂಡಿದಾರ. ನನ್ ಕೈಯಲ್ಲಿ ಎಲ್ಲ ಆಗತ್ತೆ ಅಂತ ನಾನ್ ತೋರ್ಸ್ಲೇಬೇಕು. ನಾನೇನ್ ಮಾಡ್ತೀನಂತ ನೋಡ್ತಿರು ಹಂಗಂತ ಅನ್ಕೊಂಡು ಅವಳು ಎಲ್ಲ ವೆಜಿಟೇಬಲ್ಸ್ನ ಕಟ್ ಮಾಡ್ಬಿಡ್ತಾಳೆ. ಸ್ವಲ್ಪ ತಲೆ ಅದನ್ನ ಇಟ್ಕೊಂಡು ಅವಳು ಎಲ್ಲ ವೆಜ್ ಸ್ಯಾಲೆಡ್ನ ಸೂಪರ್ ಆಗಿ ತಯಾರು ಮಾಡ್ಬಿಡ್ತಾಳೆ. ಇವಾಗ ಡಯಟ್ಗೆ ತರ ಬೇಕಾಗಿರೋ ಒಂದು ಸೂಪರ್ ಸ್ಯಾಲೆಡ್ ರೆಡಿ ಆಯ್ತು. ಇದು ಯಾವ್ ಜೊತೆ ತಿನ್ನೋದು? ಸರಿ, ರೊಟ್ಟಿ ಮಾಡಕ್ಕಾಗಲ್ಲ ಅಂತ ಅನ್ಕೊಂಡು ಅವಳು ಅದಕ್ಕೆ ಬ್ರೆಡ್ ತರಣ ಅಂತ ಹೋಗ್ತಾಳೆ. ರೀ ಅತ್ತೆ ಮಾವ ಬನ್ನಿ, ಬ್ರೇಕ್ಫಾಸ್ಟ್ ರೆಡಿ ಆಗಿದೆ, ತಿನ್ನೋಣವಂತೆ. ಅವ್ರ ಮೂವರು ಒಂದೇ ರೂಮಲ್ಲಿ ಕುತ್ಕೊಂಡಿರ್ತಾರೆ. ಎಲ್ಲರೂ ಶಾಕ್ ಆಗ್ಬಿಡ್ತಾರೆ. ಅವ್ರಿಗೆ ಏನ್ ಮಾತಾಡ್ದವ್ದು ಅಂತ ಅರ್ಥ ಆಗಲ್ಲ. ನನಗ್ ಕೇಳಿಸಿದ್ದೇನಾ ನಿಮ್ಮಿಬ್ಬರಿಗೂ ಕೇಳಿಸ್ತು? ನಾನು ಅದನ್ನೇ ಕೇಳ್ದೆ, ಆದ್ರೆ ನನಗೆ ಒಂದು ವಿಷಯ ಅರ್ಥನೇ ಆಗ್ತಾ ಇಲ್ಲ. ಅಸಲಿಗೆ ಅವಳು ಒಲೆನೇ ಇಲ್ದೆ ಅಡುಗೆ ಹೇಗ್ ಮಾಡಿದ್ಲು? ಇದು ನಮಗೆ ಹೊರಗಡೆ ಹೋದ್ಮೇಲೆನೆ ಗೊತ್ತಾಗುತ್ತೆ. ಮತ್ತೆ ಅವ್ರು ಅಲ್ಲಿಗೆ ಟೇಬಲ್ ಬಂದ್ ನೋಡ್ತಾರೆ. ಅಲ್ಲಿ ವೆಜ್ ಸ್ಯಾಲೆಡ್ ರೆಡಿ ಮಾಡಿ ಇಟ್ಟಿರ್ತಾಳೆ. ಅದು ಮಾತ್ರ ಅಲ್ದೆ ಅಲ್ಲಿ ಬ್ರೆಡ್ ಕೂಡ ಇಟ್ಟಿರ್ತಾಳೆ. ಅರೆ, ನನ್ನ ಈ ಪ್ಲಾನ್ ಕೂಡ ಕೆಲಸ ಮಾಡಿಲ್ವಲ್ಲ. ಅರೆ ಏನ್ ಪರವಾಗಿಲ್ಲ. ಅಷ್ಟಕ್ಕೂ ಇದರಿಂದ ಹೇಗೆ ಇಬ್ರು ಸೊಸೆ ಅಂದ್ರು ಜಗಳ ಅಂತೂ ಓಡಲ್ಲ ಒಲೆ ಕಾರಣದಿಂದ. ಅಸಲಿಗೆ ಅಗ್ನಿನೇ ಇಲ್ದೆ ಅಡುಗೆ ಮಾಡಿರೋಂತ ಈ ಅಡುಗೆ ತುಂಬಾನೇ ಸ್ವಾದಿಷ್ಟವಾಗಿದೆ ಮತ್ತೆ ತುಂಬಾ ಆರೋಗ್ಯಕರವಾಗಿದೆ. ಹಿಂಗೆ ಆಗೋದಕ್ಕೆ ಕಾರಣ ಏನು? ಆ ಮನೆಯಲ್ಲಿ ಸ್ಟವ್ ಇಡಬಾರ್ದಂತ ಅವ್ರು ಯಾಕೆ ಅನ್ಕೊಂಡಿದ್ದಾರೆ? ಅವ್ರ ಮನೆಯಲ್ಲಿ ಇನ್ಮೇಲೆ ಸ್ಟವ್ ಅನ್ನೋದು ಅವ್ರು ಇಡೋದೇ ಇಲ್ವಾ? ಇದನ್ ತಿಳ್ಕೊಬೇಕಂದ್ರೆ ಈ ಕಥೆಯಲ್ಲಿ ಸ್ವಲ್ಪ ನಾವು ಹಿಂದೆ ಹೋಗ್ಬೇಕಾಗತ್ತೆ. ಮೊದಲನೇ ಸಲ ಸೊಸೆ ಮನೆಗೆ ಬಂದಾಗ ಅವಳ ಜೊತೆಗೆ ಸುಂದರವಾದ ಒಂದು ಗ್ಯಾಸ್ ಸ್ಟವ್ನ ತಂದಿರ್ತಾಳೆ. ನೋಡಮ್ಮ ಸೊಸೆ, ನಮಗೆ ವರದಕ್ಷಿಣೆನ ಬೇಡ ಅಂತ ಹೇಳಿದ್ವಿ. ಆದ್ರೂ ಕೂಡ ನೀನ್ ಕೇಳ್ದೆ ಈ ಒಂದು ಸ್ಟವ್ನ ಎತ್ಕೊಂಡ್ ಬಂದಿದ್ಯಾ. ಇದನ್ನ ಸ್ಟೋರ್ ರೂಮಲ್ಲಿ ಇಟ್ಬಿಡು. ನಾನ್ ನಮ್ಮನೆಯಿಂದ ತಂದಿರೋ ಸ್ಟವ್ವೇ ಯೂಸ್ ಮಾಡ್ಬೇಕು. ಸರಿ ಅತ್ತೆ, ಅದ್ರಲ್ಲಿ ಏನಿದೆ ಬಿಡಿ. ಆ ಸ್ಟವ್ ಎಲ್ಲಿನ್ವರ್ಗೂ ವರ್ಕ್ ಆಗುತ್ತೋ ಅಲ್ಲಿನ್ವರ್ಗೂ ಯೂಸ್ ಮಾಡೋಣ. ಆಮೇಲೆ ನಾನ್ ತಂದಿರೋ ಹೊಸ ಸ್ಟವ್ ಯೂಸ್ ಮಾಡಿದ್ರೆ ಆಯ್ತು ಹಂಗಂತೇಳಿ ಸ್ಟವ್ನ ಎತ್ಕೊಂಡೋಗಿ ಅವಳು ಸ್ಟೋರ್ ರೂಮಲ್ಲಿ ಇಟ್ಬಿಡ್ತಾಳೆ. ಆಮೇಲೆ ಅವಳು ಅದೇ ಸ್ಟವ್ ಅಲ್ಲೇನೆ ಅಡಿಗೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಮೇಲೆ ಅವಳು ಅಡಿಗೆ ಎಲ್ಲ ರೆಡಿ ಮಾಡಿ ಎತ್ಕೊಂಡೋಗಿ ಕೊಡೋಷ್ಟೊತ್ತಿಗೆ ಲೇಟ್ ಆಗ್ಬಿಟ್ಟಿರುತ್ತೆ. ಅವರೆಲ್ಲರೂ ಕಾಯ್ತಾ ಇರ್ತಾರೆ. ಅಮ್ಮ ಬಹು, ಏನಿದು ನಿನ್ಗೆ ಈ ರೊಟ್ಟಿ ಮಾಡೋದಕ್ಕೆ ಇಷ್ಟೊತ್ತಾ? ನಿಮ್ಮಪ್ಪ ಅಮ್ಮ ನಿನ್ಗೆ ಇದೇನ ಹೇಳ್ಕೊಟ್ಟಿರೋದು? ನೋಡಿ ಅತ್ತೆ, ಏನ್ ಬೇಕಾದ್ರೂ ನೀವು ನನ್ನನ್ನ ಬೈಕೊಳ್ಳಿ. ನಮ್ಮ ಅಪ್ಪ ಅಮ್ಮನ ಬೈಯೋದಲ್ಲ ನೋಡಿ ಚೆನ್ನಾಗಿರೋದಿಲ್ಲ. ಇದೇನು ನನ್ನಿಂದ ಲೇಟ್ ಆಗಿಲ್ಲ, ನಿಮ್ಮ ಗ್ಯಾಸ್ ಸ್ಟವ್ ಇದೆ ಅಲ್ವಾ ಅಲ್ಲಿ, ಅದ್ರಿಂದನೇ ಲೇಟ್ ಆಗಿದ್ದು. ಎಷ್ಟು ಮೆತ್ತಗೆ ಅದು ಉರಿಯುತ್ತಿದೆ. ನಾನ್ ಹೆಂಗ ಅಡ್ಗೆ ಮಾಡಕ್ಕಾಗುತ್ತೆ ಅದ್ರಲ್ಲಿ? ಏನ್ ನೀನ್ ಅಂತಿದ್ಯಾ? ನೀನ್ ನನ್ ಸ್ಟವ್ನ ಗೇಲಿ ಮಾಡ್ತಿದ್ರೆ ನೀನ್ ನಗ್ತಿದ್ಯಾ? ಅರೆ ಅದ್ರಲ್ಲೇ ತಪ್ಪು ತಿಳ್ಕೊಳ್ಳೋ ಅಂತದ್ ಏನಿದೆ? ಸೊಸೆ ಸರಿಯಾಗಿ ಹೇಳ್ತಾ ಇದ್ದಾಳಲ್ಲ. ನಿನ್ನ ಒಲೆ ತುಂಬಾ ಹಳೇದು, ಸಾಕಷ್ಟು ಬಾರಿ ಅದನ್ನ ರಿಪೇರಿ ಮಾಡಲಾಗಿದೆ. ಈಗ ಅದನ್ನ ಸ್ಟೋರ್ ರೂಮಲ್ಲಿ ಇಟ್ಬಿಡು. ಸಾಯಂಕಾಲ ಅವ್ರ ಮಾವ ಅಂತಾರೆ, ಸೊಸೆ ಸ್ವಲ್ಪ ಚಹಾ ಮಾಡ್ಕೊಡ್ತೀಯಾ? ಮಾವ ಯಾಕೆ ಹಂಗ್ ಮಾತಾಡ್ತಿದ್ದೀರಾ? ಟೀ ಬೇಕು ಅಂತ ಆರ್ಡರ್ ಕೊಟ್ರೆ ಸಾಕು. ನನಗ್ ಕೂಡ ಟೀ ಕುಡಿಬೇಕನ್ನಿಸ್ತಿದೆ. ನಾ ಮೂವರ್ಗೂ ಟೀ ಮಾಡಿ ತಗೊಂಡ್ ಬರ್ತೀನಿ. ನಾವು ಒಟ್ಟಿಗೆ ಕುಡಿಯೋಣ, ಆಯ್ತಾ? ಮತ್ತೆ ಅವಳು ಕಿಚನ್ಗೆ ಹೋಗ್ತಾಳೆ. ಹಾಲನ್ನ ಬಿಸಿ ಮಾಡೋಣ ಅಂತ ಅವಳು ಟ್ರೈ ಮಾಡ್ತಾಳೆ. ಆಗ ಅಲ್ಲಿ ಗ್ಯಾಸ್ ಸ್ಟವ್ ಆನ್ ಆಗೋದೇ ಇಲ್ಲ. ಅಲ್ಲಿ ಗ್ಯಾಸ್ ಲೀಕ್ ಆಗ್ತಿರುವ ವಾಸನೆ ಬೇರೆ ಬರುತ್ತೆ. ಅಯ್ಯೋ, ಗ್ಯಾಸ್ ಲೀಕ್ ಆಗ್ತಿದೆ ಅನ್ಸುತ್ತೆ, ಸ್ಮೆಲ್ ಬರ್ತಿದೆ. ಈ ಅತ್ತೆ ಸ್ಟವ್ ಸರಿನೇ ಇಲ್ಲ, ಇದನ್ನೇ ಯೂಸ್ ಮಾಡೋಂತ ನನ್ ತಲೆ ತಿನ್ಬಿಡ್ತಾಳೆ ಅತ್ತೆ. ಅಷ್ಟೊತ್ತಿಗೆ ಅಲ್ಲಿಗೆ ಅವ್ರ ಅತ್ತೆ ಬಂದ್ಬಿಡ್ತಾರೆ. ಏನಂದೆ ನೀನು? ನನ್ನ ಸ್ಟವ್ನ ಎತ್ತಿ ಬಿಸಾಕ್ಬಿಡ್ತೀಯಾ? ಇನ್ನೊಂದ್ಸಲ ನನ್ ಸ್ಟವ್ ಬಗ್ಗೆ ಏನಾದ್ರೂ ಮಾತಾಡಿದೆ ಅಂದ್ರೆ ನಿನ್ಗಷ್ಟೇ ನೋಡ್ಕೊ. ಅಯ್ಯೋ ಅತ್ತೆ, ಇದು ವರ್ಕ್ ಆಗ್ತಿಲ್ಲ, ನಾನೇನ್ ಮಾಡ್ಲಿ? ಆಯ್ತು, ಇದಕ್ಕೆ ವಯಸ್ಸು ಆಗ್ಬಿಟ್ಟಿದೆ, ನಾನೇನ್ ಮಾಡ್ಲಿ? ನೋಡಿ ಹೆಂಗ್ ಗ್ಯಾಸ್ ಲೀಕ್ ಆಗ್ತಿದೆ. ಸ್ಮೆಲ್ ಬರ್ತಿದ್ಯೋ ಇಲ್ವೋ ನಿಮ್ಗೆ? ಅವ್ರು ಮಾತಾಡ್ತಿರೋದ್ ಕೇಳಿಸ್ಕೊಂಡು ಅವ್ರ ಮಾವ ಕೂಡ ಅಲ್ಲಿಗೆ ಬಂದ್ಬಿಡ್ತಾರೆ. ಅರೆ ಏನಾಯ್ತು? ಯಾಕೆ ನೀವಿಬ್ರು ಮಕ್ಕಳ ದಾರ ಜಗಳ ಆಡ್ತಾ ಇದ್ದೀರಾ? ನೋಡಿದ್ರೇನ್ರಿ ನನ್ನ ಸ್ಟವ್ನ ನಿಮ್ಮ ಸೊಸೆ ಏನಂತ ಅಂತಿದ್ದಾಳೆ ಅಂತ? ಎತ್ತಿ ಎಲ್ಲಾದ್ರೂ ಕಚಡದಲ್ಲಿ ಬಿಸಾಕ್ತೀನಿ ಅಂತ ಅಂತಿದ್ದಾಳೆ ರೀ. ನೋಡಿದ್ರ ಮಾವ, ನೋಡಿ ಇಲ್ಲಿ ಗ್ಯಾಸ್ ಆನ್ ಆಗ್ತಾ ಇಲ್ಲ. ಅದ್ ಮಾತ್ರ ಅಲ್ದೆ ಗ್ಯಾಸ್ ಲೀಕ್ ಆಗ್ತಿದೆ, ಸ್ಮೆಲ್ ಬರ್ತಿದೆ ಅಲ್ವಾ? ನಾನು ಇದನ್ನ ಸ್ಟೋರ್ ರೂಮಲ್ಲಿ ಇಟ್ಬಿಟ್ಟು ಹೊಸ ಸ್ಟವ್ ತಗೊಂಬರ್ತೀನಿ. ಹೌದಾ, ಇದನ್ ಮಾಡೋದಕ್ಕೆ ಇಷ್ಟ ನಾಟಕನಾ ನಿಂದು? ನನಗೂ ವಯಸ್ಸಾಗ್ಬಿಟ್ಟಿದೆ, ಈಗ ನನ್ನೇನ್ ಮಾಡ್ತೀಯಾ? ನನ್ನನ್ ಕೂಡ ಎತ್ಕೊಂಡೋಗಿ ಯಾವ್ದಾದ್ರು ಸ್ಟೋರ್ ರೂಮಲ್ಲಿ ಬಿಸಾಕಿ, ಮತ್ತೆ ಹೊಸ ತಾಯಿನ ತಗೊಂಬನ್ನಿ. ಮಾತಲ್ಲಿ ನಿನ್ನನ್ನ ಗೆಲ್ಲೋದ್ ಯಾರು ಇಲ್ಲ. ಆಯ್ತು,
ನಾನ್ ನಿನ್ನ ಒಲೆನ ಈಗ ರಿಪೇರ್ ಮಾಡ್ಕೊಡ್ತೀನಿ. ಸ್ವಲ್ಪ ದಿನ ಅದು ವರ್ಕ್ ಆಗತ್ತೆ, ಮತ್ತೆ ಅದು ಆನೇ ಆಗೋದಿಲ್ಲ. ಅಯ್ಯೋ ನೋಡ್ದ, ಮತ್ತೆ ಇದು ವರ್ಕ್ ಆಗ್ತಿಲ್ಲ. ಈಗ ನಾನು ಹೆಂಗ್ ಅಡ್ಗೆ ಮಾಡೋದು ಏನೋ ಅರ್ಥ ಆಗ್ತಿಲ್ಲ. ನಾನಿವತ್ತು ಅಡ್ಗೆ ಮಾಡೋದಿಲ್ಲ. ಅಷ್ಟರಲ್ಲೇ ರಾತ್ರಿ ಆಗ್ಬಿಡುತ್ತೆ. ಅದೇ ಸಮಯದಲ್ಲಿ ನೀರಜ್ ಶಾಲುನ ಕರೀತಾನೆ. ಶಾಲು, ರಾತ್ರಿ 10 ಗಂಟೆ ಆಯ್ತಲ್ಲ, ನಾನ್ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು. ಇಲ್ಲಿವರೆಗೂ ಅಡ್ಗೆ ಮಾಡಿಲ್ವಾ? ಅಯ್ಯೋ, ಗ್ಯಾಸ್ ಆನ್ ಆಗಿಲ್ಲ ಅಂದ್ರೆ ಹೆಂಗ್ರಿ ಅಡ್ಗೆ ಮಾಡೋದು? ಹಾ ಹೇಳಿ. ಅದನ್ನ ಆನ್ ಮಾಡೋದಕ್ಕೆ 1 ಅವರ್ ಆಗ್ಬಿಡುತ್ತೆ. ಹೊಸ ಸ್ಟವ್ ಮನೇಲಿ ಇಟ್ಕೊಂಡು ಕೂಡ ಅದ್ರಲ್ಲಿ ಅಡ್ಗೆ ಮಾಡಕ್ಕಾಗ್ತಿಲ್ಲ. ಅದನ್ನ ಎತ್ಕೊಂಡೋಗಿ ಸ್ಟೋರ್ ರೂಮಲ್ಲಿ ಬಿಸಾಕಿದೀವಿ. ಇಷ್ಟು ದಿನ ಆ ಸ್ಟವ್ ಚೆನ್ನಾಗೇ ವರ್ಕ್ ಆಗ್ತಿತ್ತು. ಹೊಸ ಸೊಸೆ ಮನೆಗ್ ಬಂದಾಗಿಂದ ಈ ಸ್ಟವ್ ವರ್ಕ್ ಆಗ್ತಿಲ್ಲ. ಯಾವಾಗ್ ನೋಡು ಈ ಗ್ಯಾಸ್ ಇಂದಾನೆ ಈ ಮನೆಯಲ್ಲಿ ಯಾವಾಗ್ಲೂ ಪ್ರಾಬ್ಲಮ್. ಸರಿ ಆಯ್ತು, ನಾನೇನ್ ಮಾಡ್ತೀನಿ, ನನ್ ಸ್ಟವ್ನ ಎತ್ಕೊಂಡು ಮನೆ ಬಿಟ್ಟು ಹೊಟ್ಟೋಗ್ತೀನಿ. ಆಮೇಲೆ ಏನು ಸಮಸ್ಯೆ ಇರಲ್ಲ, ಸಂತೋಷವಾಗಿರಿ. ಅಮ್ಮ, ಒಂದು ಒಲೆ ವಿಚಾರಕ್ಕೆ ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದ್ದೀರಾ? ನಾವು ನಿಮ್ಮ ಒಲೆನ ಹೊರಗಡೆ ಅಂತೂ ಬಿಸಾಕ್ತಾ ಇಲ್ವಲ್ಲ. ಅದನ್ನ ಸುಮ್ನೆ ಪ್ಯಾಕ್ ಮಾಡಿ ಸ್ಟೋರ್ ರೂಮಲ್ಲಿ ಇಟ್ಬಿಡ್ತೀವಿ. ಪ್ರತಿನಿತ್ಯ ನೀವು ಅದರ ದರ್ಶನ ತಗೊಳ್ಳಿ. ಶಾಲು ಹೊಸ ಒಲೆ ತಗೊಂಬಂದಿದ್ದಾಳೆ, ಅದರಲ್ಲಿ ಬೇಗ ಅಡುಗೆ ಆಗುತ್ತಲ್ವಾ? ಅಯ್ಯೋ ಬೇಡ ಬೇಡಪ್ಪ, ನಾನು ನನ್ನ ಸ್ಟವ್ನ ಎತ್ಕೊಂಡು ಮನೆ ಬಿಟ್ಟು ಓಡೋಗ್ಬಿಡ್ತೀನಿ. ಆಮೇಲೆ ಬೇಕಾದ್ರೆ ನೀವೆಲ್ಲಾರು ಸಂತೋಷವಾಗಿರಿ, ಅರ್ಥ ಆಯ್ತಾ? ನೀವಿಬ್ರು ಯಾವಾಗ ಅಂದ್ರೆ ಅವಾಗ ಆ ಒಲೆ ಇಟ್ಕೊಂಡು ಜಗಳ ಮಾಡ್ತಾನೇ ಇರ್ತೀರ. ನೀನ್ ಸೊಸೆ ತಂದಿರೋ ಹೊಸ ಒಲೆನ ಕಿಚನಲ್ಲಿ ಇಡಕ್ ಬಿಡಲ್ಲ, ಮತ್ತೆ ಸೊಸೆ ಹಳೆ ಒಲೆಯಲ್ಲಿ ಅಡ್ಗೆ ಮಾಡೋಕ್ ಬಯಸೋದಿಲ್ಲ. ಅತ್ತೆ ಮಾವ, ಸರಿ ಬಿಡಿ, ಹೆಂಗಾದ್ರೂ ಅಡ್ಜಸ್ಟ್ ಮಾಡಿ ಅದ್ರಲ್ಲೇ ಅಡ್ಗೆ ಮಾಡ್ತೀನಿ. ಹಾ ನೋಡಿದ್ಯಾ, ಕೊನೆಗೆ ನನ್ನ ಸ್ಟವ್ವೇ ಗೆದ್ದಿದ್ದು. ಅತ್ತೆ ಹತ್ರ ಇಟ್ಕೋಬಾರ್ದು ಸೊಸೆ, ಅರ್ಥ ಆಯ್ತಾ? ಅದ್ರಲ್ಲೇ ಅಡ್ಗೆ ಮಾಡೋಣ ಅಂತ ಅವಳು ಟ್ರೈ ಮಾಡ್ತಿರ್ತಾಳೆ. ಮತ್ತೆ ಅದನ್ನ ಆನ್ ಮಾಡಕ್ ಟ್ರೈ ಮಾಡ್ತಾಳೆ. ಪಾಪ ಅದು ಆನೇ ಆಗೋದಿಲ್ಲ. ಅದೇ ಸಮಯದಲ್ಲಿ ಗ್ಯಾಸ್ ಲೀಕ್ ಆಗಿ ಅವಳ ಸ್ಯಾರಿಗೆ ಬೆಂಕಿ ಹಚ್ಕೊಳತ್ತೆ. ಆ ಕ್ಷಣದಲ್ಲಿ ಏನ್ ಮಾಡೋದು ಅರ್ಥ ಆಗಲ್ಲ ಅವಳಿಗೆ. ಮತ್ತೆ ಜೋರಾಗಿ ಅವಳು ಕಿರ್ಚ್ತಾಳೆ, ರೇ ಬನ್ನಿ ಕಾಪಾಡಿ, ಅತ್ತೆ ಮಾವ ಬೇಗ ಬನ್ನಿ ಹಂಗಂತ ಹೇಳಿದಾಗ ಅವ್ರ ಗಂಡ ಬಕೆಟಲ್ಲಿ ನೀರ್ ಎತ್ಕೊಂಡು ಓಡ್ ಬರ್ತಾನೆ. ಆಮೇಲೆ ನೀರ್ ಹಾಕ್ಬಿಡ್ತಾನೆ ಆ ಬೆಂಕಿ ಮೇಲೆ. 3 ದಿನ ಚಿಕಿತ್ಸೆ ಕೊಟ್ಮೇಲೆ ಅವಳು ಸರಿ ಹೋಗಿ ಮನೆಗೆ ಬರ್ತಾಳೆ. ಬಹುಶಃ ನಿನ್ನ ಅದೃಷ್ಟ ಚೆನ್ನಾಗಿತ್ತು ಅನ್ಸುತ್ತೆ. ಒಳ್ಳೇದಾಯ್ತು, ಆದಿತ್ಯ ಸಮಯಕ್ಕೆ ಬಂದು ನೀರ್ ಹಾಕ್ದ. ಇಲ್ಲಂದ್ರೆ ಏನ್ ಬೇಕಾದ್ರೂ ಆಗ್ತಿತ್ತು ಶಾಲುಗೆ. ಈಗೇನು ಅವಳನ್ನ ದೇವ್ರ ಹತ್ರ ಕಳಿಸ್ಬೇಕು ಅನ್ಕೊಂಡಿದೀಯಾ? ಸೊಸೆ, ನನ್ನನ್ನ ಕ್ಷಮಿಸು. ನನ್ನ ಸ್ಟವ್ ಬಗ್ಗೆ ನನ್ಗೆ ನಿಜವಾಗ್ಲೂ ತುಂಬಾ ಅಹಂಕಾರ ಆಗ್ಬಿಟ್ಟಿತ್ತು. ಅದ್ರಲ್ಲೇ ನೀನ್ ಅಡ್ಗೆ ಮಾಡ್ಬೇಕು ಅಂತ ನಾನು ಹಠ ಮಾಡಿ ತಪ್ಪು ಮಾಡ್ಬಿಟ್ಟೆ. ಯಾರ ಜೀವನದ ಜೊತೆನೂ ಆಟಾಡ್ಕೊಳಕ್ಕೆ ನನ್ಗೆ ಯಾವೊಂದು ಹಕ್ಕು ಇಲ್ಲ. ಮಗನೇ, ದಯವಿಟ್ಟು ಆ ಸ್ಟವ್ನ ಎತ್ಕೊಂಡು ಸ್ಟೋರ್ ರೂಮಲ್ಲಿಡು. ಮತ್ತೆ ಸೊಸೆ ತಂದಿರುವ ಸ್ಟವ್ನ ಎತ್ಕೊಂಡ್ ಬಂದು ಕಿಚನಲ್ಲಿ ಇಡ್ಬಿಡು. ಆಮೇಲೆ ಅವನು ಹೊಸ ಸ್ಟವ್ನ ಎತ್ಕೊಂಡ್ ಬಂದು ಕಿಚನಲ್ಲಿ ಇಡ್ತಾನೆ. ಮತ್ತೆ ಎಲ್ಲ ಅವ್ರ ಮನೆಯಲ್ಲಿ ಸಂತೋಷವಾಗಿ ನಡೆಯುತ್ತೆ. ಅನಿಕೇತ್ ಮೆಹರಾ ಕುಟುಂಬದ ತುಂಬಾ ಮುದ್ದು ಮಗ. ಅನಿಕೇತಿನ ಅಣ್ಣನಿಗೆ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಆದ್ರೆ ಅನಿಕೇತ್ ಕಾಲೇಜಲ್ಲಿ ಒಂದು ಹುಡ್ಗಿನ ಲವ್ ಮಾಡಿ ಆ ಹುಡ್ಗಿನೇ ಮದ್ವೆ ಮಾಡ್ಕೋಬೇಕನ್ಕೋತಾನೆ. ಅವರು ಇಬ್ರು ಮದ್ವೆ ಕೂಡ ಮಾಡ್ಕೋತಾರೆ. ನೇನಾಗೆ ಮದ್ವೆ ಆಗಕ್ಕಿಂತ ಮುಂಚೆ ಅನುರಾಧ ಮತ್ತೆ ಅವರ ಅತ್ತೆಯ ಅಡಿಗೆನೆ ಎಲ್ಲಾರ್ಗೂ ಇಷ್ಟ ಆಗ್ತಾ ಇತ್ತು. ಆದ್ರೆ ಮದ್ವೆ ಆಗಿ ಮನೆಗೆ ಬಂದ ಹೊಸ ಸೊಸೆ ಅಡ್ಗೆ ಮಾಡಕ್ಕೆ ಶುರು ಮಾಡದ ನಂತರ ಎಲ್ಲರಿಗೂ ಆ ಅಡ್ಗೆ ಮಾತ್ರ ಇಷ್ಟ ಆಗ್ತಿತ್ತು. ಆದ್ರೆ ಇವರಿಬ್ರು ಬೇರೆ ಸ್ಟೇಟ್ ಆಗಿರೋದ್ರಿಂದ ಹರಿಯಾಣ ಸ್ಟೇಟ್ ಇಂದ ಬಂದಿರುವ ಹೊಸ ಸೊಸೆ ಮಾಡುವ ಅಡಿಗೆ ಇವ್ರಿಗೆ ಇಷ್ಟ ಆಗೋದಿಲ್ಲ. ವಾ, ಎಂತ ಕೈ ರುಚಿ ಅಡಗಿದೆ ನಿನ್ನ ಕೈಯಲ್ಲಿ. ಎಷ್ಟು ಚೆನ್ನಾಗಿದೆ. ಎಷ್ಟೊಂದು ಸ್ವಾದಿಷ್ಟವಾದ ಆಹಾರ ಮಾಡ್ತೀಯ ನೀನು. ಆಹಾಹಾ, ನಿನ್ನ ಕೈ ರುಚಿಯನ್ನು ತಿಂದು ಯಾರೂ ಹೇಳಕ್ಕಾಗಲ್ಲ ನೀನು ಪಂಜಾಬಿನವಳು ಅಲ್ಲ ಅಂತ. ನೀವು ಸರಿಯಾಗಿ ಹೇಳಿದ್ರಿ ಅಪ್ಪ. ಇಷ್ಟು ಒಳ್ಳೆ ಆಹಾರವನ್ನು ನನ್ನ ಹೆಂಡತಿ ಅನುರಾಧ ಪಂಜಾಬಿನವಳು ಆದ್ರೂ ಸಹ ಮಾಡಕ್ಕಾಗಲ್ಲ. ಆ ಮಾತು ಕೇಳಿದ ತಕ್ಷಣ ದೊಡ್ಡ ಸೊಸೆಗೆ ಕೋಪ ಬರುತ್ತೆ. ಆದ್ರೆ ಮನ್ಸಲ್ಲಿ ಅವಳಿಗೂ ಅವರ ಚಿಕ್ಕ ಸೊಸೆ ಮಾಡುವ ಅಡ್ಗೆ ತುಂಬಾನೇ ಇಷ್ಟ ಆಗಿರುತ್ತೆ. ಅತ್ತೆ, ಸುಳ್ಳು ಹೇಳ್ಬಾರ್ದತ್ತೆ, ನಿಜವಾಗ್ಲೂ ನೈನಾ ಅಡ್ಗೆ ಚೆನ್ನಾಗ್ ಮಾಡ್ತಾಳೆ, ನಿಮ್ಗಿಂತ ನನ್ಗಿಂತಾನು. ಅರೆ ಬಾಯ್ ಮುಚ್ಚು, ಅವಳು ಏನ್ ಚೆನ್ನಾಗ್ ಅಡ್ಗೆ ಮಾಡ್ತಾಳೆ. ನೀನ್ ನೋಡ್ತಿರು, ಇವತ್ತು ನಾನ್ ಅಡ್ಗೆ ಮಾಡ್ತೀನಿ. ನಾನ್ ಮಾಡೋ ಅಡ್ಗೆನ ಎಲ್ಲರೂ ಚಪ್ಪರ್ಸ್ಕೊಂಡ್ ತಿಂತಾರೆ. ಹಾ, ನೀವ್ ಮಾಡೋದ್ ಮಾಡಿ. ಆಲ್ರೆಡಿ ಅವಳ ಅಡ್ಗೆನ ಶುರು ಮಾಡ್ಬಿಟ್ಟಿದ್ದಾಳೆ. ಏನ್ ಸುವಾಸನೆ, ಯಾವಾಗ ತಿನ್ಬೇಕು ಅಂತ ಅನ್ಸ್ತಾ ಇದೆ. ಸೂಪರ್ ಆಗಿ ಮಾಡಿರ್ತಾಳೆ ಅಡ್ಗೆ ಹಂಗಂತ ಹೇಳ್ತಿದ್ದಾಗ ಲತಾ ಅವ್ರು ಮಾಡಿರೋ ಅಡ್ಗೆನ ಎಲ್ಲರಿಗೂ ಬಡಿಸ್ತಾರೆ. ಅದೇ ಸಮಯದಲ್ಲಿ ನಯನಾ ಅಲ್ಲಿಗೆ ಅವಳು ಮಾಡಿರೋ ತಗೊಂಡ್ ಬರ್ತಾಳೆ. ಆ ಸುವಾಸನೆಯಿಂದಾನೆ ಎಲ್ಲರೂ ಅದನ್ನ ತಿನ್ಬೇಕು ಅಂತ ಮೈಂಡ್ ಬದಲಾಯಿಸ್ಕೋತಾರೆ. ಆಮೇಲೆ ಲತಾ ಮಾಡೋದ್ ತಿಂದೆ ನಯನಾ ಮಾಡಿರೋದನ್ನ ತಿನ್ನಕ್ ಶುರು ಮಾಡ್ತಾರೆ. ವಾವ್ ಸೊಸೆ, ಈ ಪಲ್ಯ ಖಂಡಿತ ನೀನೇ ಮಾಡಿರೋದು. ಹೌದು ಮಾವ. ವಾ ನೈನಾ, ನಿನ್ ಕೈಲಂತೂ ಮ್ಯಾಜಿಕ್ ಇದೆ.
ಯಾವುದೇ ಬೋರ್ ಆಗೋಂಥ ಪಲ್ಯಗೆ ನೀನ್ ರುಚಿ ಕೊಡ್ತೀಯ. ಎಲ್ಲ ಸರಿಯಾಗಿ ಹೇಳ್ತಾ ಇದ್ದೀರಾ, ನಿಜ ಖುಷಿ ಆಗುತ್ತೆ. ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನಯನ ಮಾಡಿರೋ ಅಡಿಗೆನೇನೆ ತಿನ್ಬಿಡ್ತಾರೆ, ಆದ್ರೆ ಅಲ್ಲೇ ಲತಾ ಮಾಡಿಟ್ಟಿರುವ ಅಡಿಗೆನ ಯಾರು ಕೈ ಕೂಡ ಇಡೋದಿಲ್ಲ. ಹಾ ಬಿಡಿ ಅತ್ತೆ, ನಿಮ್ ಕೈಲಿ ಅವಳನ್ನ ಸೋಲ್ಸಕ್ಕಾಗೋದಿಲ್ಲ. ನಾಳೆ ನಾನು ಪಂಜಾಬಿ ಚೋಲೆ ಭಟೂರೆ ಮಾಡಿ ಎಲ್ಲಾರ್ನು ಹೆಂಗ್ ನನ್ ಕಡೆ ತಿರ್ಗಿಸ್ಕೋತೀನಿ ಅಂತ ನೋಡಿ. ಮಾರನೇ ದಿನ ಅನುರಾಧ ಚೋಲೆ ಭಟೂರೆ ಮಾಡ್ತಾಳೆ. ಅರೇ ದೊಡ್ಡ ಸೊಸೆ, ಇನ್ನ ಚೋಲೆ ಭಟೂರೆ ಮಾಡಿದಾಗಿಲ್ವಾ? ಅತ್ತೆ ಆಗ್ತಾ ಬರ್ತಿದೆ. ಚೆನ್ನಾಗ್ ಅಡಿಗೆ ಮಾಡ್ಬೇಕಂದ್ರೆ ಸಮಯ ಆಗತ್ತಲ್ವಾ? ನೀವು ಸ್ವಲ್ಪ ತಿಂದ್ ನೋಡಿ ಚೆನ್ನಾಗಿದ್ಯಾ ಅಂತ. ಹಾ ತಿಂತಿದ್ರೆ ರುಚಿ ಚೆನ್ನಾಗಿದೆ, ಬಾ ಎಲ್ಲಾರ್ಗೂ ಬಡ್ಸೋಣ. ಅನುರಾಧ ಎಲ್ಲಾರ್ಗೂ ಚೋಲೆ ಭಟೂರೆ ಬಡಿಸ್ತಾಳೆ. ಎಲ್ಲಾರು ತಿಂತಾ ಇರ್ತಾರೆ. ಆಗ ನಯನ ದೇವಸ್ಥಾನದಿಂದ ಬರ್ತಾಳೆ. ಅಯ್ಯೋ ಏನಕ್ಕ, ನೀವ್ಯಾಕ್ ಚೋಲೆ ಭಟೂರೆ ಮಾಡಿದ್ರಿ? ನಾನು ಎಲ್ಲಾರ್ಗೂ ಪಾವ್ ಭಾಜಿ ಮಾಡಿಟ್ಟಿದೆ, ಅದು ನಿಂಬು ಹಾಕಿ ಚಟ್ಪಟ ಅಂತಿತ್ತು. ಹಂಗಂತ ಕೇಳಿದ ತಕ್ಷಣ ಎಲ್ಲಾರ್ಗೂ ಬಾಯಲ್ಲಿ ನೀರುರುತ್ತೆ, ಮತ್ತೆ ಅದೇ ತಿನ್ಬೇಕು ಅಂತ ನಯನನ ತರಕ್ ಹೇಳ್ತಾರೆ. ನಯನ ಪಾವ್ ಭಾಜಿ ಎತ್ಕೊಂಡ್ ಬಂದಿದ ತಕ್ಷಣ ಎಲ್ಲಾರು ಅದನ್ ತಿನ್ನಕ್ ಶುರು ಮಾಡ್ತಾರೆ. ಅನುರಾಧ ಮಾಡಿ ಚೋಲೆ ಭಟೂರಿನ ಯಾರು ಮುಟ್ಟೋದು ಕೂಡ ಇಲ್ಲ ಪಾಪ. ಅರೇವಾ, ಎಂತ ಸುವಾಸನೆ ಬರ್ತಿದೆ, ಇನ್ನು ಸ್ವಲ್ಪ ಕೊಡಲ್ಲ? ಆಹಾ ಇದೇ ತಗೊಳ್ಳಿ. ವಾವ್ ಸೊಸೆ, ನೀನ್ ಬಂದಾಗಿಂದ ಆಹಾರದ ಮೇಳನೇ ಶುರುವಾಗಿದೆ ನಮ್ಮನೇಲಿ. ಅದನ್ ಕೇಳಿಸ್ಕೊಂಡಿದ ತಕ್ಷಣ ಇವ್ರಿಬ್ರಿಗೂ ತುಂಬಾನೇ ಬೇಜಾರಾಗತ್ತೆ. ಅತ್ತೆ ಇವಳ ಕೈಯಲ್ಲಿ ಏನ್ ಮ್ಯಾಜಿಕ್ ಇದೆ ಅಂತ ಗೊತ್ತಿಲ್ಲ, ಎಲ್ಲಾರನ್ನೂ ಅವಳ ಕಡೆ ತಿರ್ಗಿಸ್ಕೊಂಡ್ಬಿಟ್ಟಿದ್ದಾಳೆ ಇವಳು. ನೀವೇ ಹೇಳಿ ಅತ್ತೆ, ನಾನ್ ಮಾಡಿರೋ ಚೋಳೆ ಭಟೂರಿ ಚೆನ್ನಾಗಿರ್ಲಿಲ್ವಾ? ಏನು ಕಡಿಮೆ ಇಲ್ಲ ತಾಯಿ, ಆದ್ರೆ ಪಾವ್ ಭಾಜಿ ಅಂದಿದ ತಕ್ಷಣ ಇವರೆಲ್ಲ ಬಾಯ್ ಬಿಟ್ಕೊಂಡ್ ತಿನ್ನಕ್ ಶುರು ಮಾಡ್ತಾರೆ. ಈ ಚಿಕ್ಕ ಸೊಸೆ ಕೈಯಲ್ಲಿ ಏನ್ ಜಾದು ಇದೆ ಅಂತ ಯಾರಿಗ್ ಗೊತ್ತು? ಹಿಂಗೆ ಸ್ವಲ್ಪ ದಿನ ಕಳೆದು ಹೋಗುತ್ತೆ. ಒಂದಿನ ನಯನ ಅವರ ಭಾವ ಕರೆದು ಹೀಗಂತಾರೆ. ನೈನಾ ನೈನಾ ಹೇಳಿ ಅಮ್ಮವ. ನೈನಾ, ನಾಳೆ ನಮ್ಮ ಬಾಸ್ ಮತ್ತೆ ಅವ್ರ ವೈಫ್ ಡಿನ್ನರ್ಗೆ ಬರ್ತಿದ್ದಾರೆ. ಹಾಗಾಗಿ ನೀನು ಏನಾದ್ರೂ ಚೆನ್ನಾಗಿ ತಯಾರು ಮಾಡು. ಖಂಡಿತ ಮಾವ. ಯಾಕ್ರಿ, ಇವ್ರೇ ಯಾಕೆ ಮಾಡ್ಬೇಕು? ನನ್ ಕೈಲ್ ಮಾಡಕ್ಕಾಗಲ್ವಾ? ಒಂದ್ ವೇಳೆ ನಮ್ಮ ಬಾಸ್ ಬಂದಿಲ್ಲ ಅಂದ್ರೆ ನೀನು ಅಡುಗೆ ಮಾಡ್ಬೋದು, ನನಗೇನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ವಿಷಯ ಏನಂದ್ರೆ ನಮ್ಮ ಬಾಸ್ ಮತ್ತೆ ಅವರ ಹೆಂಡತಿ ಊಟಕ್ಕೆ ಬರ್ತಿದ್ದಾರೆ, ಮತ್ತಿದು ನನ್ನ ಪ್ರಮೋಷನ್ನ ವಿಷಯ. ಹಾಗಾಗಿ ನಾನೇನು ರಿಸ್ಕ್ ತಗೊಳ್ತಾ ಇಲ್ಲ. ನಿನಗ್ ಗೊತ್ತಲ್ಲ, ನಮ್ಮ ಬಾಸ್ ಪಕ್ಕ ಪಂಜಾಬಿಯವರಂತ, ಮತ್ತೆ ಅವ್ರ ರುಚಿಯಾದ ಆಹಾರ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ. ಮಾರನೇ ದಿನ ಅಡಿಗೆ ಎಲ್ಲ ಮಾಡಿ ನಯನ ರೆಡಿಯಾಗಿಟ್ಟಿರ್ತಾಳೆ. ಆಗ ಅವ್ರ ಭಾವನ ಬಾಸ್ ಮತ್ತೆ ಅವ್ರ ಹೆಂಡತಿ ಊಟಕ್ಕೆ ಬರ್ತಾರೆ. ಎಲ್ಲರೂ ಅವ್ರನ್ನ ವೆಲ್ಕಮ್ ಮಾಡ್ತಾರೆ. ಸ್ವಲ್ಪ ತಾದ್ಮೇಲೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಡಿನ್ನರ್ ಮಾಡ್ತಾರೆ. ಆ ಅಡಿಗೆ ತಿಂದು ಬಾಸ್ ನಿಜವಾಗ್ಲೂ ತುಂಬಾ ಸಂತೋಷ ಪಡ್ತಾರೆ. ವಾವ್, ಎಂತ ಅದ್ಭುತ ಆಹಾರ! ಈ ರೀತಿ ಆಹಾರ ಅಂತ ನಾನು ದೊಡ್ಡ ಹೋಟೆಲ್ನಲ್ಲೂ ತಿಂದಿಲ್ಲ. ನಿಜವಾಗ್ಲೂ ಈ ಅಡಿಗೆ ತುಂಬಾ ತುಂಬಾ ಯಮ್ಮಿ ಆಗಿದೆ ಗೊತ್ತಾ? ನೀನ್ ತುಂಬಾ ಅದೃಷ್ಟವಂತ ಶುಭಂ, ನಿನ್ನ ಹೆಂಡತಿ ಇಷ್ಟೊಂದು ರುಚಿಕರ ಆಹಾರ ಮಾಡ್ತಾಳೆ. ಸರ್, ಇಲ್ಲ, ಈ ಅಡುಗೆ ನನ್ನ ಚಿಕ್ಕ ತಮ್ಮನ ಹೆಂಡತಿ ನೈನಾ ಮಾಡಿರೋದು. ನೈನಾ ಹರಿಯಾಣದವಳು, ಮತ್ತೆ ಇವ್ರದ್ದು ಇಂಟರ್ಕಾಸ್ಟ್ ಮ್ಯಾರೇಜ್ ಆಗಿದೆ. ಆದ್ರೆ ಅಡುಗೆ ಮಾಡೋದ್ರಲ್ಲಿ ಇವ್ರ ಮುಂದೆ ಯಾರೂ ಇಲ್ಲ. ನಯನನ ಹೊಗಳಿದ ನಂತರ ಅವರು ಅಲ್ಲಿಂದ ಮನೆಗೆ ಹೊರಡ್ತಾರೆ. ಅದನ್ನ ನೋಡಿ ಅನುರಾಧಗೆ ತುಂಬಾ ಕೋಪ ಬರುತ್ತೆ. ಮತ್ತೆ ಅತ್ತೆ ಹತ್ರ ಅಂತಾಳೆ, ಅತ್ತೆ ಜಾಸ್ತಿ ಆಯ್ತತ್ತೆ. ಮುಂಚೆ ಏನೋ ಮನೆಯವ್ರು ಮಾತ್ರ ಅವಳನ್ನ ಹೊಗಳ್ತಿದ್ರು, ಇವಾಗ ಆಚೆಯಿಂದ ಬರೋರು ಕೂಡ ಅವಳನ್ನೇ ಹೊಗಳ್ತಿದ್ದಾರೆ. ಇದಕ್ಕೆ ತಿಳ್ಕೊಬೇಕಂದ್ರೆ ಒಂದೇ ದಾರಿ ಇದೆ, ಅವಳು ಕೊನೆಗೆ ಅಡಿಗೆ ಹೆಂಗ್ ಮಾಡ್ತಾಳೆ ಅಂತ. ಮತ್ತದಂಗೆ ಅವಳನ್ನ ಗಮನಿಸ್ಬೇಕು. ಅವರಿಬ್ರು ಅವ್ರ ಅರಕತೆನ ಶುರು ಮಾಡ್ಬಿಡ್ತಾರೆ. ಮಾರನೇ ದಿನ ನಯನ ಕಿಚನಲ್ಲಿ ಅಡ್ಗೆ ಮಾಡ್ತಿರುವಾಗ ಅವರಿಬ್ರು ಅವಳಗ್ ಗೊತ್ತಿಲ್ದೇ ಇರೋ ತರ ಅವಳನ್ನ ನೋಡ್ತಾರೆ. ಅಯ್ಯೋ ಜರ್ಗೆ ಸೊಸೆ, ಅಷ್ಟದ ನಂತರ ಅವಳು ಏನ್ ಆಗ್ತಿದ್ದಾಳೆ ಅಂತ ನೋಡಕ್ ಬಿಡು ನನ್ಗೆ. ಅತ್ತೆ ಉಪ್ಪು ಮತ್ತೆ ಖಾರ ಹಾಕ್ತಂಗ ಅನ್ಸ್ತಿದೆ ನನ್ಗೆ ನೋಡಿ. ಗ್ಯಾರಂಟಿ ಇಲ್ದೆ ಹೇಳಿದ್ರೆ ಅದು ಹೆಂಗಮ್ಮ? ನೀನು ಆ ಕಡೆ ಹೋಗು, ನಾನೇ ನೋಡ್ತೀನಿ. ಅವ್ರು ಎಷ್ಟೋ ನೋಡೋಕೆ ಟ್ರೈ ಮಾಡ್ತಾರೆ, ಆದ್ರೆ ಅಲ್ಲಿ ಏನ್ ನಡೀತಿದೆ ಅಂತ ಅವ್ರಿಗೆ ಕಾಣ್ಸಲ್ಲ. ಅತ್ತೆ ಒಂದ್ ಕೆಲ್ಸ ಮಾಡಿ, ಏನ್ ಆಗ್ತಿದ್ದಾಳೆ ಅಂತ ನೀವೇ ಹೋಗಿ ಕೇಳ್ಬೋದಲ್ವಾ? ಹೋಗೇ ಹುಚ್ಚಿ, ನಾನ್ ಯಾಕೆ ನನ್ ಮಾನ ಮರ್ಯಾದೆ ಬಿಟ್ಟು ಹೋಗಿ ಕೇಳಲಿ? ಆ ಅತ್ತೆ ಸೊಸೆ ಇಬ್ರು ಕುಕಿಂಗ್ ಶೋ ನೋಡೋದೇನು, ಯೂಟ್ಯೂಬ್ ನೋಡೋದೇನು ಅಂತ ಡಿಶಸ್ ಎಲ್ಲ ಕಲ್ತ್ಕೋತಾರೆ. ಮತ್ತೆ ಯಾವಾಗ್ಲೂ ಅದನ್ನ ಪ್ರಯೋಗ ಮಾಡೋದೇ ಕೆಲ್ಸ. ಆದ್ರೂ ನಯನ ತರ ಅಡ್ಗೆ ಮಾಡಕ್ಕಾಗಲ್ಲ. ಅದಕ್ಕೆ ಅವ್ರೊಂದ್ ಪ್ಲಾನ್ ಹಾಕ್ತಾರೆ. ಯಾವಾಗ್ಲೂ ನಯನ ಜೊತೆನೇ ಇರೋದು, ಅವಳೇನ್ ಮಾಡ್ತಾಳೆ ಅಂತ ನೋಡೋದು. ಆದ್ರೆ ನಯನ ಸ್ವಲ್ಪ ಇರಿಟೇಟ್ ಆಗ್ತಿದ್ಲು. ಉಫ್, ಈ ಅಕ್ಕನಿಗೆ ಅತ್ತೆಗೆ ಏನಾಯ್ತು? ಯಾವಾಗ್ಲೂ ನನ್ನ ನೋಡ್ತಾನೆ ಇರ್ತಾರೆ. ಆಮೇಲೆ ಅವಳು ಹಾಕುವ ಒಂದು ಮಸಾಲೆಯನ್ನು ನೋಡ್ಬಿಡ್ತಾರೆ. ಅತ್ತೆ, ಅವಳು ಹಾಕೋ ಮಸಾಲೆನ ನಾನ್ ನೋಡ್ಬಿಟ್ಟೆ. ಅವಳು ನಮ್ಮನೇಲಿ ಇಡ್ತೀವಲ್ವಾ ಮಸಾಲ, ಅದನ್ನ ಅವಳು ಹಾಕ್ತಾ ಇಲ್ಲ ಅತ್ತೆ. ಅವಳು ಏನೋ ಮಸಾಲ ಹಾಕ್ತಿದ್ದಾಳೆ. ಹೌದಾ? ಅದಕ್ಕೇನಾ ಅದು ಅಷ್ಟು ರುಚಿಯಾಗಿರೋದು? ಏನಾಗ್ತಿದ್ದಾಳೆ? ಒಂದ್ ವೇಳೆ ಏನಾದ್ರೂ ಅವಳು ಮಾಯ ಮಂತ್ರ ಮಾಡ್ತಿದ್ದಾಳೇನೋ. ಬಾ ಹೋಗ್ ನೋಡೋಣ. ಯಾರಿಗೂ ಏನಾಗ್ಬಾರ್ದು ಕಣೆ, ಅದಕ್ಕೆ ಇದೇನು ಅಂತ ಮುಂಚೆನೆ ನೋಡ್ಬೇಕು. ಅಯ್ಯೋ ಅತ್ತೆ, ಹೋಗ್ ನೋಡೋಣ. ಆದ್ರೆ ಇವಾಗ ಬೇಡ, ನಾವು ಆಮೇಲೆ ಹೋಗ್ ನೋಡೋಣ. ನಮಗ್ ಗೊತ್ತಾಯ್ತಂತ ನಮ್ಮೇಲೆ ಮಂತ್ರ ಮಾಡಿ ನಮ್ಮಲ್ಲೇನಾದ್ರೂ ಇಲಿ ಬಿಲಿ ಅಂತ ಮಾಡ್ಬಿಟ್ರೆ
ಆಹಾ ಹೌದು ಕಣೆ, ಸರಿಯಾಗೇ ಹೇಳ್ದೆ ಬಿಡು. ರಾತ್ರಿ ಹೋಗ್ ನೋಡೋಣ. ನನ್ಗೆ ಇಲಿ ಬಿಲಿ ಆಗ್ಬೇಕಂತ ಇಷ್ಟ ಇಲ್ಲ. ರಾತ್ರಿ ಆದ್ಮೇಲೆ ಅವ್ರು ಹೋಗಿ ಅದ್ರಲ್ಲಿ ಏನಿದೆ ಅಂತ ನೋಡ್ತಾರೆ. ನೋಡಿದ್ರೆ ಅದ್ರಲ್ಲಿ ನಾರ್ಮಲ್ ಮಸಾಲ ಇರುತ್ತೆ. ಇದು ನಾನ್ ತರ್ತೀನಲ್ಲ ಅದೇ ತರ ಇದೆಯಾ ಮಸಾಲ? ಮತ್ತೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಿದೆ? ಅತ್ತೆ, ಮಸಾಲೆ ಡಿಫ್ರೆನ್ಸ್ ಇಲ್ಲ. ಇವಳೇನೋ ಮಾಯೆ ಮಂತ್ರೆ ಮಾಡ್ತಿದ್ದಾಳೆ, ಇವಳೇನೋ ಜಾದೂಗರ್ನಿ ಅಂತ ನನಗೆ ಅನಿಸ್ತಿದೆ. ಹಂಗಂತ ಅನ್ಕೊಂಡು ಮಾರನೇ ದಿನ ಬೆಳಗ್ಗೆನೆ ಅವ್ರು ಎಲ್ಲಾರ್ನೂ ಕರೆದು, ನೋಡ್ರಿ ಇವಳು ಚಿಕ್ಕ ಸೊಸೆ ಇದ್ದಾಳಲ್ವಾ, ಇವಳು ಸಾಮಾನ್ಯದವಳಲ್ಲ, ಇವಳು ಜಾದೂಗರ್ನಿ. ಇವಳು ಜಾದೂಗರ್ನಿ. ಹಾ, ಏನ್ ಹೇಳ್ತಿದ್ದೀರಾ ಅತ್ತೆ? ಹೇಳು, ನೀನು ಮಸಾಲೆ ಡಬ್ಬನ ಯಾಕ್ ಬೇರೆ ಇಟ್ಟಿದ್ಯಾ? ಅದು ನಮ್ಮ ಅಜ್ಜಿನೇ ಅವ್ರ ಕೈಯಾರ ಎಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡ್ ಬಂದು ಅವರೇ ಮಾಡುವ ಮಸಾಲೆ. ಅದು ಚೆನ್ನಾಗಿರುತ್ತೆ, ಅದನ್ನೇ ಸಪ್ರೇಟ್ ಆಗಿ ಇಟ್ಕೊಂಡು ನಾನು ಅಡ್ಗೆಯಲ್ಲೇ ಯೂಸ್ ಮಾಡ್ಕೋತೀನಿ. ಅದನ್ನೇ ಡಾಬಾ ಅಲ್ಲಿ ಕೂಡ ಎಲ್ಲರೂ ಯೂಸ್ ಮಾಡ್ತಾರೆ. ಅದು ನಿಮ್ಮ ಮನ್ಸನ್ನ ಗೆಲ್ಬೇಕು ಅಂತ, ನಾನು ನಿಮ್ಗೆ ಒಳ್ಳೆ ಅಡ್ಗೆ ಮಾಡ್ಕೊಡ್ಬೇಕಂತ ನಾನ್ ಮಸಾಲೆಯಲ್ಲಿ ತಗೊಂಡ್ ಬಂದೆ. ನಿಮ್ಮೆಲ್ಲರಿಗೂ ಆತರ ಇಷ್ಟ ಅಂತ ಇವ್ರಂದ್ರು, ಅದಕ್ಕೆ ಆತರ ಅಡ್ಗೆ ನಿಮ್ಗೆ ಮಾಡ್ಕೊಟ್ಟೆ. ಆದ್ರೆ ನೀವ್ ಕೊನೆಯಲ್ಲಿ ನನ್ನ ಜಾದೂಗಾರ್ನಿ ಅಂತ ಅನ್ಕೊಂಡ್ಬಿಟ್ರಿ. ನನ್ನನ್ನೇ ಹಿಂಗ್ ತಪ್ಪು ತಿಳ್ಕೊಂಡ್ಬಿಟ್ರೆ ನಾನ್ ಖಂಡಿತ ಮತ್ತೆ ನಾನು ಈ ಮನೇಲಿ ಇರ್ಬೇಕಂತ ಅನ್ಕೋತಾನೆ ಇಲ್ಲ. ನೋಡ್ರಿ, ನಾನ್ ಇನ್ಮೇಲೆ ಈ ಮನೇಲಿ ಇರೋದೇ ಇಲ್ಲ ರೀ. ಮೈಯುಳೇನೇ ಮಾಡ್ತಿದ್ರು, ನಿಮ್ಮ ಹೃದಯ ಗೆಲ್ಲೋಕೆ ಮಾಡ್ತಿದ್ಲು. ಆಗ ಅವ್ರಿಬ್ರಿಗೂ ಅವ್ರು ಮಾಡಿದ ತಪ್ಪು ಅಂತ ಅರ್ಥ ಆಗುತ್ತೆ. ಆಗ ಅವರಿಬ್ರು ಕೈ ಮುಗಿದು ಕ್ಷಮಾಪಣೆ ಕೇಳ್ತಾರೆ. ಆಮೇಲೆ ಅವರೆಲ್ಲರೂ ಸಂತೋಷವಾಗಿರ್ತಾರೆ. Best buddies. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।